ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಶ್ರೀ ಕ್ಷೇತ್ರ ಕೋನಕುಂಟ್ಲುನಲ್ಲಿ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯ ಟ್ರಸ್ಟ್ ಆಶ್ರಮದಲ್ಲಿ ಗುರುಪೂರ್ಣಿಮಾ ಮಹೋತ್ಸವ ಕಾರ್ಯಕ್ರಮವನ್ನು ವಿಪ್ರ ಬಾಂಧವರು ಆಯೋಜಿಸಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೇದ ರಾಶಿಯನ್ನು ವಿಭಾಗ ಮಾಡಿದ ವೇದವ್ಯಾಸರ ಜನ್ಮದಿನವನ್ನು ಆಷಾಢ ಮಾಸ ಹುಣ್ಣಿಮೆ ದಿನದಂದು ಗುರು ಪೌರ್ಣಿಮೆಯನ್ನು ಸನಾತನ ಧರ್ಮದಲ್ಲಿ ಗುರುಗಳು ಸ್ಮರಿಸುವ ದಿನವನ್ನಾಗಿ ಆಚರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯ ಟ್ರಸ್ಟ್ನ ಕಾರ್ಯಾಧ್ಯಕ್ಷರಾದ ವೈ.ಆರ್. ನರಸಿಂಹಪ್ರಸಾದ್ ಯನಮಲಪಾಡಿ ಮತ್ತು ಡಿ.ಎಸ್. ರಾಮ್ಜಿ ಗುರು ದೊಡ್ಡಬೊಮ್ಮನಹಳ್ಳಿರವರ ವತಿಯಿಂದ ಹಿರಿಯರಾದ ಶ್ರೀಮತಿ ವಿಜಯಲಕ್ಷ್ಮಿ ಆರ್. ನರಸಪ್ಪ ದಂಪತಿಗಳಿಗೆ, ಶ್ರೀಮತಿ ಲಕ್ಷ್ಮೀ ನರಸಮ್ಮ ವಿಶ್ವನಾಥರಾವ್ ದಂಪತಿಗಳಿಗೆ ಪಾದಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎರಡು ಜೋಡಿ ದಂಪತಿಗಳಿಗೆ ಆಗಮಿಸಿದ ವಿಪ್ರ ಬಾಂಧವರು ಧಾರ್ಮಿಕ ಪದ್ಧತಿಯಂತೆ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆದರು. ಗುರುಪೌರ್ಣಿಮಾದಂದು ಸದ್ಗುರುಗಳಿಗೆ ಹಾಗೂ ಆಶ್ರಮದಲ್ಲಿರುವ ಇತರ ದೇವರುಗಳಿಗೆ ಫಲ ಪಂಚಾಮೃತಾಭಿಷೇಕ ಹಾಗೂ ವೇದವ್ಯಾಸರ ಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ಕೋನಕುಂಟ್ಲು ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್. ನಾಗರಾಜ್, ಹಿರಿಯರಾದ ಆರ್. ನರಸಪ್ಪರವರು ಮಾತನಾಡಿ, ಸನಾತನ ಧರ್ಮ ಉಳಿಸಿ ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯ. ತಂದೆ ತಾಯಿ ನಂತರ ಅತಿ ಶ್ರೇಷ್ಠರು ಗುರುಗಳು. ಗುರುವಿನಿಂದ ನಾವು ವಿದ್ಯೆ ಪಡೆದ ನಂತರ ನಾವು ಮೇಧಾವಿಗಳಾಗುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ, ಜಿ.ಆರ್. ನರಸಿಂಹಮೂರ್ತಿ, ಕೆ.ಎಲ್. ನರಸಿಂಹಮೂರ್ತಿ, ಬಿ.ವಿ. ಸುರೇಶ್, ರಾಮಚಂದ್ರಪ್ಪ, ಆರ್. ತ್ರಿವಿಕ್ರಮ್, ದಾಸರಸಹಳ್ಳಿ ಕೃಷ್ಣಮೂರ್ತಿ, ನಾರಾಯಣ ಅಯ್ಯಂಗಾರ್, ವೈ.ವಿ. ವಿಜಯ ನರಸಿಂಹ, ಜಿ.ಆರ್. ಸರಸ್ವತಮ್ಮ, ಸುಜಾತಮ್ಮ, ಗಾಯತ್ರಿ ದೇವಿ, ಬಿ.ಕೆ. ಗಾಯತ್ರಿ, ಎಸ್. ಮಂಜುಳಾ, ನಂದಿನಿ, ಗಿರಿಜಮ್ಮ, ಎಚ್.ಎಸ್. ಹಲವಾರು ವಿಪ್ರ ಬಾಂಧವರು ಉಪಸ್ಥಿತರಿದ್ದರು.
ಮಾನ್ಯ ಯಾಜ್ಞವಲ್ಕ್ಯರ ಬಗ್ಗೆ ನನಗೆ ತಿಳಿದಷ್ಟು ಮಟ್ಟಿಗೆ ಕೆಲವು ವಿಷಯಗಳನ್ನು ನಾನು ಹೇಳ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ವ್ಯಾಸರು ಅವ್ರ ಬಗ್ಗೆ ನಾವು ಯಾರು ಹೇಳೋಕ್ಕಾಗದಷ್ಟು ಅವರು ಇದ್ದಾರೆ. ನಮಗೆ 5ನೇ ವೇದವನ್ನು ಮಹಾಭಾರತವನ್ನು ಕೊಟ್ಟಂಥವರು ವ್ಯಾಸ ಮಹರ್ಷಿಗಳು. ಅವರ ನೆನಪಿನಲ್ಲಿ ಈ ಒಂದು ದಿನ ನಾವು ವ್ಯಾಸ ಪೌರ್ಣಮಿ ಅಂತ ಆಚರಣೆ ಮಾಡ್ತೀವಿ. ಅಷ್ಟೇ ನಮ್ಮ ಕೈಲಿ ಆಗ್ತಾ ಇರೋದು. ಎರಡನೇದಾಗಿ ನಮ್ಮ ಯಾಜ್ಞವಲ್ಕ್ಯ ಗುರುಗಳ ಬಗ್ಗೆ ಹೇಳೋದಾದರೆ, ಅವರು ಬಾಲ್ಯದಲ್ಲೇ ವೇದವನ್ನು ಕಲಿತು ಹೆಚ್ಚಿಗೆ ಮಾತನಾಡೋದು ಬೇಡ, ಕಾರಣಾಂತರದಿಂದ ಆ ವೇದವನ್ನು ಬಿಟ್ಟು ತದನಂತರ ಸೂರ್ಯದೇವರ ಹತ್ರ ಹೋಗಿ ವೇದವನ್ನು ಕಲಿತಂಥವರು. ಈ ಒಂದು ಕೃಷ್ಣ ಯಜುರ್ವೇದವನ್ನು ಯಾಜ್ಞವಲ್ಕ್ಯರು 2 ಭಾಗ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು ಕೃಷ್ಣ ಯಜುರ್ವೇದ, ಇನ್ನೊಂದು ಶುಕ್ಲ ಯಜುರ್ವೇದ. ನಾವೆಲ್ಲ ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟವು. ಅದರ ಬಗ್ಗೆ ಹೇಳೋದಾದರೆ ಯಾಜ್ಞವಲ್ಕ್ಯರು ಅದ್ರ ಬಗ್ಗೆ ಕಡಿಮೆ ತಿಳ್ಕೊಂಡಿದ್ದೇವೆ ನಾವೆಲ್ಲ. ಬೇರೆಯವರ ಬಗ್ಗೆ ತಿಳ್ಕೊಂಡಿರುವಷ್ಟು ನಮಗೆ ಸಿಗ್ತಾ ಇಲ್ಲ, ನನ್ನ ಅಭಿಪ್ರಾಯ. ಅವರು ಶುಕ್ಲ ಯಜುರ್ವೇದವನ್ನು ಬೆಳೆಸಿ ಇಷ್ಟರ ಮಟ್ಟಿಗೆ ತಂದಿದ್ದಾರೆ. ನಮ್ಮ ಯಜುರ್ವೇದವನ್ನು ಬೆಳೆಸಬೇಕಾದ್ದು, ಮುಂದಿನ ಪೀಳಿಗೆಗೆ ಇದರ ಬಗ್ಗೆ ತಿಳಿಸಬೇಕಾದ್ದು ನಮ್ಮಗಳ ಕರ್ತವ್ಯವಾಗಿದೆ. ಈಗ ನಮ್ಮ ಸನಾತನ ಧರ್ಮಕ್ಕೆ ಸ್ವಲ್ಪ ಧಕ್ಕೆ ಬಂದಾಗ ಕಾಣ್ತಾ ಇದೆ. ಅದನ್ನೆಲ್ಲ ಬೆಳೆಸಿ ಪೋಷಣೆ ಮಾಡಬೇಕಾದ್ದು ಎಲ್ಲ ಬ್ರಾಹ್ಮಣರ ಒಂದು ಆದ್ಯ ಕರ್ತವ್ಯ ಆಗಿದೆ ಅಂತ ನನಗನ್ನಿಸುತ್ತೆ. ಆಕರಾದಂಥ ನರಸಪ್ಪನವರು ಮತ್ತು ವಿಶ್ವನಾಥರವರು ಹಾಗೂ ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ, ವ್ಯಾಸ ಮಹರ್ಷಿಗಳು ಭಗವಂತ ಒಂದು ವೇದರಾಶಿಯನ್ನು ಕೊಟ್ಟ. ಜನರ ಜೀವನ ಕ್ರಮ ಹೇಗಿರಬೇಕು ಅಂತ ಅದು ಬಹಳ ದೊಡ್ಡದಾಗಿತ್ತು. ಅದು ಆಗ ವೇದರಾಶಿ ಕೊಟ್ಟಾಗ ಪುಸ್ತಕ ಬರೆಯುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದನ್ನು ಅಲ್ಲಿನ ಋಷಿವರ್ಯರು ಬಾಯಿಂದ ಬಾಯಿಗೆ ಪಾಠ ಹೇಳ್ಕೊಂಡು ಹೋಗ್ತಾ ಇದ್ದಂಥ ಪದ್ಧತಿ. ಆ ಸಮಯದಲ್ಲಿ ವ್ಯಾಸ ಮಹರ್ಷಿಗಳು ಇದು ಬಹಳ ಕಷ್ಟ ಆಗುತ್ತೆ ಜನಸಾಮಾನ್ಯರಿಗೆ ಅಂತ ಹೇಳ್ಬಿಟ್ಟು ಆ ವೇದ ರಾಶಿಯನ್ನು 4 ಭಾಗಗಳಾಗಿ ವಿಂಗಡಿಸಿದರು. ಚತುರ್ವೇದಗಳನ್ನು ಮಾಡಿದ್ರು, ಅವರವರಿಗೆ ಸುಲಭ ಆಗಲಿ ಆಚರಣೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಆ ಒಂದು ದಿನವನ್ನು ನಾವು ವ್ಯಾಸ ಪೂರ್ಣಿಮೆ ಅಂಥೇಳಿ ಗುರುಗಳನ್ನು ನಾವು ಪೂಜೆ ಮಾಡ್ತಾ ಬಂದಿದ್ದೀವಿ. ಎಲ್ಲರಿಗೂ ಗೊತ್ತು, ತಂದೆ ತಾಯಿಯ ನಂತರ ಅತಿ ಶ್ರೇಷ್ಠರು ಅಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ. ನಾವು ಎಷ್ಟೇ ಇದ್ದರೂ ಕೂಡ ಗುರುವಿನ ನಂತರನೇ ಅವರ ವಿದ್ಯೆ ನಮಗೆ ತಲುಪಿದ ನಂತರ ನಾವು ಮೇಧಾವಿಗಳಾಗೋದು. ಅದಕ್ಕೆ ಈ ಒಂದು ಗುರು ಪಾದ ಪೂಜೆ ಮಾಡುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಆ ಗುರುವಿನ ಆಶೀರ್ವಾದವನ್ನು ಪಡೆಯತಕ್ಕಂಥದ್ದು ಬಹಳ ಪ್ರಮುಖ. ಈ ಗುರುಸ್ಥಾನದಲ್ಲಿ ತಂದೆ ತಾಯಿ ನಮಗೆ ಗುರುಗಳಾಗಿ ಪಾಠ ಹೇಳಿದವರು, ಅಲ್ಲದೆ ನಮ್ಮ ಜೀವನ ಕಲಿಸಿದವರು, ನಾನಾ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಗುರುಗಳೇ. ಇವತ್ತು ನಾವು ಏನು ಇವರಿಗೆ ಪಾದಪೂಜೆ ಮಾಡಿದ್ದೀವಿ, ಅವರಿಗೆಲ್ಲರಿಗೂ ಕೂಡ ಆ ಒಂದು ಪೂಜೆ ಸಲ್ಲುತ್ತೆ ಅನ್ನೋದು ನನ್ನ ಭಾವನೆ. ಎಲ್ರಿಗೂ ನಾವು ಕರೆದು ಪೂಜೆ ಮಾಡೋಕ್ಕಾಗಲ್ಲ. ಎಲ್ಲ ರೀತಿಯಲ್ಲೂ ನಮಗೆ ಒಂದು ಸಹಾಯ ಮಾಡಿರೋರು, ನಮಗೆ ಒಂದು ಜ್ಞಾನ ತೋರಿಸಿರೋರು, ನಮಗೊಂದು ಪಾಠ ಹೇಳಿಕೊಟ್ಟಿರೋರು, ಇವರೆಲ್ಲರೂ ಕೂಡ ಗುರು ಸಮಾನರೇ. ಆ ಒಂದು ದಿನವನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡಿಕೊಂಡು ಬರ್ತಾಯಿದ್ದೀವಿ. ಪ್ರತಿ ವರ್ಷ ಹಲವಾರು ಗುರು ಸಮಾನರನ್ನು ಕರೆದು ನಾವು ಅವ್ರ ಪಾದ ಪೂಜೆ ಮಾಡಿಕೊಂಡು ಬರ್ತಾಯಿದ್ದೀವಿ. ಈ ಸಲ ನಮ್ಮ ನರಸಪ್ಪನವರು ಮತ್ತು ನಮ್ಮ ವಿಶ್ವನಾಥರವರನ್ನು ಕರೆದು ಪಾದಪೂಜೆ ಮಾಡಿದ್ದೀವಿ. ಅವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ಕೊಡುತ್ತಾ ನಾನು ಏನು ಮಾಡಿದ್ದೀನಿ. ಯದವಸರೇ ದತ್ತಂ ಆ ಕಹ ಗುರು ಶಿಷ್ಯ ಹಿತಾಯೋಗ್ಯತಃ ಸ್ವಹ. ಹೀಗೆ ಬರುತ್ತೆ. ಕಿಮ್ಮರಣ, ಮರಣ ಯಾವುದು? ಮೂರ್ಖತ್ವನೇ ಮರಣ.
ಕಿಂಚಾನರ್ಘ್ಯಂ, ಯಾವುದು ಶ್ರೇಷ್ಠವಾದ್ದು ಅಂದರೆ ಯಾವುದು ಅವಶ್ಯಕತೆ ಇದೆಯೋ ಅದು ಕೊಡಬೇಕು. ದಾವರಾದಾಗ ನೀರು ಕೊಡಬೇಕು, ಹಸುವಾದಾಗ ಊಟ ಕೊಡಬೇಕು, ಅದು ಶ್ರೇಷ್ಠ. ಕಹ ಗುರು, ಗುರು ಯಾರು? ಶಿಷ್ಯನ ಹಿತವನ್ನು ಬಯಸುವನೇ ಗುರು. ಅಂತ ಗುರುಗಳು ನಮ್ಮ ಯಾಜ್ಞವಲ್ಕ್ಯರು. ಶಿಷ್ಯನ ಹಿತವನ್ನು ಬಯಸುವಂಥ ನಮ್ಮನ್ನೆಲ್ಲ ಬೆಳೆಸಿದವರು ಅವರೇ. ಸುಮಾರು 5,000 ವರ್ಷಗಳ ಹಿಂದೆ ಇದ್ದಂಥ ಮಹಾನುಭಾವರು. ವ್ಯಾಸಮಹಾಮುನಿಗಳು ಥರನೇ 3 ವರ್ಷದ ಹಿಂದೆ 3,000 ವರ್ಷ ಮುಂದೆ ವ್ಯಾಸ ಮಹಾಮುನಿಗಳು ಇದ್ದರು ಅಂತ ಒಂದು ದಾಖಲೆ ಇದೆ. ಹಾಗೆ ಈ ಇಬ್ಬರು ಗುರುಗಳು ಸಹ ಬಹಳ ಶ್ರೇಷ್ಠರು. ಈ ಪ್ರಪಂಚಕ್ಕೆ ಜ್ಞಾನ ಕೊಟ್ಟಂಥ ಮಹಾನುಭಾವರು. ಈ ಬಗ್ಗೆ ತಿಳಿಸ್ಕೊಟ್ಟಂಥ ನಮ್ಮ ಅಧ್ಯಕ್ಷರಾದ ನಾಗರಾಜ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆ ಮಾಡ್ತೀನಿ.